ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಇದೇ ಆಗಸ್ಟ್ 23ರಿಂದ 29ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಾಫಲಗಳು ಇವೆ, ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಈ ಒಂದು ವಾರದಲ್ಲಿ ಅಥವಾ ಬರುವಂತಹ ದಿನಗಳಲ್ಲಿ ತಿಳಿಸಲಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ವಾರದಲ್ಲಿ ಗ್ರಹಗಳ ಸ್ಥಿತಿಗಳು ಯಾವ ರೀತಿಯೆಲ್ಲ ಇದೆ, ಏನು ಸಂಚಾರ ಆಗ್ತಾ ಇದೆ ಎಂಬುದನ್ನು ನೋಡಿದರೆ ಶನಿ ಮಹಾರಾಜರು ವಕ್ರಿಯರಾಗಿ ಮೀನರಾಶಿಯಲ್ಲಿ ನಡೀತಾ ಇದೆ. ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ಕುಜ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ರವಿ ಬುಧ ಇವರು ಸಿಂಹ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಬುಧನ ಒಂದು ಸಂಚಾರ ತುಂಬ ಈ ಒಂದು ವಾರದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ವಾರದ ವಿಶೇಷ ದಿನಗಳಂತ ನೋಡೋದಾದರೆ ಶ್ರಾವಣ ಪುತ್ರದ ಏಕಾದಶಿ ಇದೇ ಭಾನುವಾರ ಇದೆ. ಅದೇ ರೀತಿ ಹೈಗ್ರೀವ ಜಯಂತಿ 27ನೇ ತಾರೀಕಿದೆ. 28ನೇ ತಾರೀಕು ಹುಣ್ಣಿಮೆ ಬರುವಂಥದ್ದಾಗತ್ತೆ. ರಕ್ಷಾ ಬಂಧನ ಇದೆ. ಆ ದಿನ ಚಂದ್ರಗ್ರಹಣವೂ ಇದೆ, ಬಟ್ ಭಾರತಕ್ಕೆ ಗೋಚರಿಸದೇ ಇರುವುದರಿಂದ ಆಚರಣೆ ಇರುವುದಿಲ್ಲ. ಅನುಷ್ಠಾನ ಮಾಡಿಕೊಂಡು ಜಪತಪಗಳನ್ನು ನೀವು ಮಾಡಿಕೊಳ್ಬೋದು, ಆದರೆ ಭಾರತದಲ್ಲಿ ಚಂದ್ರಗ್ರಹಣ ಇರುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಇದೇ ತಿಂಗಳು 29ನೇ ತಾರೀಕು 355ನೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದ ವಿಶೇಷ ಇಷ್ಟುಗಳಾಗಿತ್ತು. ಇದರ ಒಂದು ಅನುಗುಣವಾಗಿ ವಾರದ ಸಾಪ್ತಾಹಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ವಾರದ ಸಾಪ್ತಾಹಿಕ ಭವಿಷ್ಯ ನೋಡೋದಾದರೆ ಕೆಲವು ಅವಕಾಶಗಳು ಸಿಗುತ್ತೆ. ಆರ್ಥಿಕವಾಗಿ ಲಾಭಗಳಿದೆ ಮತ್ತು ಕೌಟುಂಬಿಕವಾಗಿ ಕೆಲವು ಕುಟುಂಬ ಸದಸ್ಯರ ಸಹಕಾರ, ಆತ್ಮೀಯರ ಸಹಕಾರ ಇವೆಲ್ಲವುಗಳು ಸಿಗುವಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಉಂಟು. ಇವುಗಳಿಗೆಲ್ಲ ಏನೆಲ್ಲ ಅನುಕೂಲತೆಗಳು ಕಂಡು ಬರುವಂಥದ್ದಾಗುತ್ತೆ ಈ ವಾರ, ಅದನ್ನು ಒಂದೊಂದಾಗಿ ನೋಡೋಣ. ಇಲ್ಲಿ ಈ ವಾರ ಒಟ್ಟಾರೆಯಾಗಿ ನೋಡೋದಾದರೆ ಕುಟುಂಬದ ಒಂದು ವಿಷಯಕ್ಕೆ ಆರ್ಥಿಕ, ವೃತ್ತಿ, ವ್ಯಾಪಾರ ಎಲ್ಲವನ್ನು ನೋಡೋದಾದರೆ ಸ್ವಲ್ಪ ಅನುಕೂಲತೆಯಿಂದ ಕೂಡಿದೆ. ಇಲ್ಲಿ ಉದ್ಯೋಗ ಮತ್ತು ವ್ಯಾಪಾರ ವಿಷಯಕ್ಕೆ ಬರೋದಾದರೆ ಹೊಸ ಜವಾಬ್ದಾರಿ ಬರುತ್ತೆ, ಹೊಸ ಉದ್ಯೋಗ ಸಿಗುವಂಥದ್ದಾಗುತ್ತೆ. ಯಾರೆಲ್ಲ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಇರುವಂತಹ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳಲು ಏನೋ ಪ್ರಯತ್ನ ಮಾಡ್ತಾ ಇದ್ದರೆ ಅವರಿಗೆಲ್ಲ ಅನುಕೂಲತೆ ಅಂತ ಕೂಡಿ ಬರುವಂಥದ್ದಾಗತ್ತೆ ಈ ವಾರ. ನಿಮ್ಮ ಒಂದು ಕನಸಿನ ಕೆಲಸ ಸಿಗುವಂಥದ್ದು ಆಗುತ್ತೆ ಈ ವಾರ ತುಲಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಉದ್ಯೋಗದಲ್ಲಿ ಆಲ್ರೆಡಿ ಇದ್ದೀರಾ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇಲ್ಲಿ ಜವಾಬ್ದಾರಿಗಳ ಜೊತೆಗೆ ನಿಮಗೆ ಟೈಮ್ ಸಾಲದು ಆ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸಲು. ವಾರದ 7 ದಿನಗಳು ಸಾಲದು, ಆ ರೀತಿಯಲ್ಲಿ ಜವಾಬ್ದಾರಿಗಳಿರುತ್ತೆ. ಮನೆಗೂ ಹೋಗಿ ಅದೇ ಕೆಲಸ ಕಂಟಿನ್ಯೂ ಮಾಡುವಂತಹ ಪ್ರಮೇಯವೂ ಬರಬಹುದು. ಮನೆಯ ಕುಟುಂಬ ಸದಸ್ಯರ ಒಂದು ಜೊತೆ ಓಡಾಡಲು ಸಾಧ್ಯವಾಗದೇ ಇರ್ಬೋದು, ಮಕ್ಕಳ ಜೊತೆ ಬೆರೀತಾನೇ ಇರುವಂಥದ್ದಾಗ್ಬೋದು, ಅಥವಾ ನಿಮ್ಮ ಆತ್ಮೀಯರ ಜೊತೆ ತಿರುಗಾಡಲು ಸಾಧ್ಯವಾಗದೇ ಇರುವಂತಹ ಸಿಚುವೇಶನ್ ಈ ವಾರ ಕ್ರಿಯೇಟ್ ಆಗುತ್ತೆ. ಅಂದರೆ ಬ್ಯುಸಿ ಶೆಡ್ಯೂಲ್, ಓವರಾಲ್ ಆಗಿ ಹೇಳ್ಬೇಕಂದ್ರೆ ಬ್ಯುಸಿ ಶೆಡ್ಯೂಲ್ ಅಂದರೆ ತುಂಬ ಸಮಯ ನಿಮ್ಮ ಒಂದು ವೃತ್ತಿ ಬದುಕಿಗೆ ಮೀಸಲಿಡಬೇಕಾಗುವಂತಹ ಪ್ರಮೇಯ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ದೃಷ್ಟಿಯಲ್ಲಿ ನೋಡೋದಾದರೆ ವ್ಯಾಪಾರದಲ್ಲೂ ಅಷ್ಟೇ 24 ತಾಸಲ್ಲಿ 18 ತಾಸು ವ್ಯಾಪಾರಗೋಸ್ಕರನೇ ಚಿಂತನೆ ಮಾಡುವಂಥದ್ದಾಗತ್ತೆ. ಮತ್ತು ವ್ಯಾಪಾರ ಅಭಿವೃದ್ಧಿಗಾಗಿ ಏನೆಲ್ಲ ಇನ್ವಾಲ್ವ್ಮೆಂಟ್ ಇರಬೇಕೆಂಬ ಚಿಂತನೆಗಳು ನಡೆಯುತ್ತೆ. ಈಗಿರುವಂತಹ ಆರ್ಥಿಕ ಸ್ಥಿತಿ ಇನ್ನೂ ಎತ್ತರ ಹಂತಕ್ಕೆ ಕೊಂಡೊಯ್ಯಲಿಕ್ಕೆ ಏನೆಲ್ಲ ಪ್ಲ್ಯಾನಿಂಗ್ ಮಾಡಬೇಕಾಗುತ್ತೆ ಚಿಂತನೆಗಳಿರುತ್ತೆ. ಮತ್ತು ಸದ್ಯಕ್ಕೆ ವ್ಯಾಪಾರ ಒಳ್ಳೆಯ ಹಂತದಲ್ಲಿದೆ, ಅದನ್ನು ಇನ್ನೂ ಒಂದು ಇಷ್ಟು ಏನಂತೀರ ಅಭಿವೃದ್ಧಿಪಡಿಸಿ ಮುಂದೆ ಇನ್ನೂ ಒಂದೆರಡು ಬ್ರ್ಯಾಂಚು, ಮತ್ತೊಂದು ಮಗದೊಂದು ಅತಿಯಾದ ಕನಸುಗಳನ್ನು ಕೂಡ ಬಿತ್ತನೆ ಮಾಡುವಂಥದ್ದಾಗುತ್ತೆ.
ಸೊ ಓವರಾಲ್ ಆಗಿ ನೋಡೋದಾದರೆ ಈ ಒಂದು ವಾರ ತುಲಾರಾಶಿಯವರಿಗೆ ವ್ಯಾಪಾರದಲ್ಲಿ ಬರೇ ಒಂದು ಕನಸು ಮತ್ತು ನನಸು ಅಂತೀವಲ್ಲ, ಆ ಒಂದು ಎರಡರಲ್ಲಿ ಚರ್ಚಾಕೂಟಕ್ಕೆ ಕಾಲ ಕಳೆಯುವಂಥದ್ದಾಗತ್ತೆ. ಇರುವಂತಹ ವ್ಯಾಪಾರ ಕಂಟಿನ್ಯೂ ಆಗುವಂಥದ್ದಾಗತ್ತೆ. ಸೊ ಇದರಲ್ಲಿ ಲಾಭ ನಷ್ಟ ಅನ್ನೋದಕ್ಕಿಂತ ನೀವು ಭವಿಷ್ಯದ ಕಾಲಕ್ಕೆ ಜಾಸ್ತಿ ಸಮಯವನ್ನು ಈ ವಾರ ಚರ್ಚೆ ಮಾಡುವಂಥದ್ದಾಗುತ್ತೆ ತುಲಾರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ನೋಡೋದಾದರೆ ಈ ವಾರ ಆದಾಯದ ಚೆನ್ನಾಗಿದೆ. ಎಲ್ಲ ಮೂಲಗಳಿಂದ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಕಡೆಯಿಂದ ಹಣ ಬರಬೇಕಾಯಿತು, ಎಲ್ಲಿ ಸ್ಟ್ರಕ್ ಆಗಿತ್ತೋ ಎಲ್ಲವೂ ಸಿಗುವಂಥದ್ದಾಗುತ್ತೆ. ಆದರೆ ಖರ್ಚುಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗೋದಿಲ್ಲ ತುಲಾರಾಶಿಯವರಿಗೆ. ಬಲವಾದ ಖರ್ಚುಗಳು ಬರುತ್ತೆ, ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ವೈಯಕ್ತಿಕ, ನಾನಾ ರೀತಿಯ ಖರ್ಚುಗಳು. ಸೊ ಇಲ್ಲಿ ಆ ಖರ್ಚುಗಳನ್ನು ಒಂದು ನಿಭಾಯಿಸೋದ್ರಾಗೆ ಇನ್ನೊಂದು ಎದ್ದು ಕೂತಿರುತ್ತೆ. ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕೆಂಬುದು ತಳಮಳ, ಒಂದು ರೀತಿ ಕೋಪ, ತಾಪ, ಯಾರ್ಯಾರೋ ಮೇಲೆ ಬೈಯೋದು ಇವೆಲ್ಲ ಆಗುವಂಥದ್ದು ಇರುತ್ತೆ ತುಲಾರಾಶಿಯವರಿಗೆ ಆರ್ಥಿಕವಾಗಿ. ಅಂದರೆ ಖರ್ಚುಗಳು ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಕೋಪ ವಿಪರೀತವಾಗಿ ಬರುವಂಥದ್ದು ಇದೆ ಕೆಲವೊಮ್ಮೆ ಅಂತಲೂ ಹೇಳ್ಬೋದು. ನಾವು ಹೇಳೋದಿಷ್ಟೇ, ಕೋಪ ಮಾಡಿಕೊಂಡ್ರೆ ಖರ್ಚುಗಳೇನು ಕಡಿಮೆ ಆಗೋದಿಲ್ಲ. ಬಟ್ ನೀವು ವೈಯಕ್ತಿಕವಾಗಿ ಅನಗತ್ಯವಾದ ಕೆಲವು ಖರ್ಚುಗಳನ್ನು ಕಡಿಮೆ ಮಾಡಿ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅದನ್ನು ನೀವು ಬಗೆಹರಿಸಿದ್ದೇ ಆದಲ್ಲಿ ಕೆಲವು ಚಿಂತನೆಗಳಿಂದ ಅಥವಾ ಕೆಲವು ಒತ್ತಡಗಳಿಂದ ನೀವು ದೂರ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅನಗತ್ಯವಾದ ಸಾಲಗಳಿಂದ ದೂರ ಇರಿ. ಈಗ ಎಲ್ಲ ಬರೀ ಸಾಲ ಮಾಡ್ಕೊಳ್ತಾ ಹೋದರೆ ತೀರಿಸುವುದು ತುಂಬ ಕಷ್ಟವಾಗುತ್ತೆ. ಅತಿ ಅನಿವಾರ್ಯತೆ, ಅವಶ್ಯಕತೆ ಇದೆ, ಬೇಕೇ ಬೇಕು ಅಂದಾಗ ಮುಂದುವರಿಯೋದು ಉತ್ತಮ. ಸುಮ್ಮನೆ ಕೊಡ್ತಾ ಇದ್ದಾರೆ ತಗೊಳ್ತಾ ಇದ್ದೀವಿ ಅನ್ನೋದಿದ್ದರೆ ಬೇಡ, ದಯವಿಟ್ಟು ತೊಂದರೆಗೆ ಸಿಕ್ಕಾಕ್ಕೊಳ್ತೀರಾ. ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನಕ್ಕೆ ಬರೋದಾದರೆ ಕುಟುಂಬದಲ್ಲಿ ಕೆಲವರ ಒಂದು ಮಾತಿಗೆ ಬೆಲೆ ಸಿಗುತ್ತೆ, ಕೆಲವರ ಒಂದು ಮಾತಿಗೆ ಆರ್ಗ್ಯುಮೆಂಟ್ ಅಂತೀವಿ, ವಾದಗಳಿಗೆ ಇಳಿತೀರಾ. ಇದರಿಂದ ಮನಸ್ತಾಪ ಉಂಟಾಗತ್ತೆ. ಇಬ್ಬರಲ್ಲಿ ಒಂದು ರೀತಿಯಲ್ಲಿ ನಾನಾ ನೀನಾ ಹಂತಕ್ಕೆ ಹೋಗಿರುತ್ತೆ. ನಾನೇ ಎಲ್ಲ ಮಾಡಬೇಕು, ನೀನು ಹಾಗೆ ಹೀಗೆ ಏನೋ ಬೇಡದೇ ಇರೋ ಮಾತುಗಳು ಆಡಿ ಮನಸ್ಸು ನೋಯಿಸುವಂತಹದ್ದು ಇರುತ್ತೆ ಈ ವಾರ ತುಲಾರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಮಾತಿನ ಬಗ್ಗೆ ಗಮನವಿರಲಿ. ಮನಸ್ಸು ನೋಯಿಸುವಂಥ ಮಾತುಗಳು ಬೇಡ. ಏನೇ ಇದ್ರೂ ದಿನ ಬೆಳಗ್ಗೆ ಇದ್ದರೆ ಅವ್ರ ಮುಖ ನೀವು ನೋಡಬೇಕು, ನಿಮ್ಮ ಮುಖ ಅವ್ರು ನೋಡಬೇಕು. ಮಾತುಕತೆಯಲ್ಲಿ ಬಗೆಹರಿಸಿಕೊಂಡ್ರೆ ತುಂಬ ಉತ್ತಮ. ಇಲ್ಲದಿದ್ದರೆ ಮನಸ್ತಾಪಗಳು ಒಂದಿನ ಸ್ಫೋಟಗೊಂಡು ತುಂಬ ಅತಿರೇಕ ವರ್ತನೆ ರೀತಿಯಲ್ಲಿ ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ತುಲಾರಾಶಿಯವ್ರಿಗೆ ನಾವು ಹೇಳೋದಿಷ್ಟೇ, ಯಾವುದೂ ಅತಿರೇಕಕ್ಕೆ ಹೋಗಬೇಡಿ. ಎಷ್ಟಿದೆ ಇತಿಮಿತಿಯಲ್ಲಿ ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನಕ್ಕೂ ಬರಬೇಕಾದ್ರೂ ಇಷ್ಟೇ, ಹಳೆಯ ಸಮಸ್ಯೆಗಳು ಹೊಸ ಸಮಸ್ಯೆಗಳು ಎಲ್ಲ ಮಿಕ್ಸ್ ಮಾಡಿ ಒಬ್ಬರ ಮೇಲೆ ಹಾಕಿ ಕುಳಿತುಕೊಳ್ಳೋದು ಸರಿಯಲ್ಲ. ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಿ. ಯಾರದು ತಪ್ಪಿದೆ ಅವರು ಸರಿಪಡಿಸಿಕೊಳ್ಳಿ. ಮುಂದೆ ಆಗುವಂಥ ತಪ್ಪುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಭವಿಷ್ಯತ್ ಕಾಲದ ಯೋಜನೆಗಳನ್ನು ಡಿಸ್ಕಸ್ ಮಾಡಿ. ಈ ರೀತಿ ಹೋದರೆ ಅನುಕೂಲ ಇದೆ, ಈ ರೀತಿ ಹೋದರೆ ಅನಾನುಕೂಲ ಆಗುತ್ತೆ. ನಮ್ಮ ಇತಿಮಿತಿಯಲ್ಲಿ ಇರೋಣ ಒಂದು ಸಾಫ್ಟ್ ಕಾರ್ನರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಬ್ಬರು ಒಗ್ಗಟ್ಟಿನಿಂದ ಕೆಲಸ ಮುಂದುವರಿಸಿದ್ದೇ ಆದಲ್ಲಿ ನಿಮಗೆ ಈ ವಾರ ಅನುಕೂಲತೆಯಿಂದ ಕೂಡಿರುತ್ತೆ ದಾಂಪತ್ಯ ಜೀವನ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ಕಲಿಯಲು ಹೊಸ ಹೊಸ ವಿಷಯಕ್ಕೆ ಆಸ್ಪದ ಬರುವಂಥದ್ದಾಗತ್ತೆ, ಇಂಟ್ರೆಸ್ಟ್ ಬರುವಂಥದ್ದಾಗತ್ತೆ. ವಾತಾವರಣ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುವಂಥದ್ದಾಗತ್ತೆ. ನಿಮ್ಮ ತನವನ್ನು ನೀವು ಬಿಟ್ಕೊಡದೇ ಇರುವಂಥದ್ದಾಗತ್ತೆ. ನಿಮಗೇನು ಬೇಕು ಡಿಮಾಂಡ್ ಮಾಡಿ ತರಿಸ್ಕೊಳ್ಳುವಂಥದ್ದಾಗತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ವಾರ ಅನುಕೂಲತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಕೆಲವು ಅಸರ್ಮಕ ಅಥವಾ ಏನಂತೀರ ಫಿಟ್ ಇಲ್ಲದೆ ಇರುವಂತಹದ್ದು ಬಾಡಿ ಏನಾಗುತ್ತೆ, ಕೆಲವೊಮ್ಮೆ ಈಗ ರನ್ನಿಂಗ್ ರೇಸಲ್ಲಿ ಏನು ಬೇಕು ಓಡುವಂಥದ್ದು ಬೇಕು. ಈಗ ಅದಕ್ಕೆ ನಾವು ಫಿಟ್ ಇಲ್ಲ ಅಂದರೆ ನಾವು ಪಾರ್ಟಿಸಿಪೇಟ್ ಮಾಡಿ ಉಪಯೋಗ ಇಲ್ಲ. ಹಾಗಾಗಿ ಈ ವಾರ ಏನಾಗುತ್ತಂದರೆ ಕೆಲವು ವಿಷಯಗಳಲ್ಲಿ ನಿಮ್ಮ ಅವಶ್ಯಕತೆ ಇದ್ರೂ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲು ಸಾಧ್ಯವಾಗೋದಿಲ್ಲ. ಅಂದರೆ ಯಾವುದೋ ಒಂದು ವೈಯಕ್ತಿಕ ಕಾರಣ, ಅದರಲ್ಲಿ ಅನಾರೋಗ್ಯದ ಸಮಸ್ಯೆ. ಸೊ ಹಾಗಾಗಿ ಈ ವಾರ ಸ್ವಲ್ಪ ನಿಮಗೆ ಆ್ಯಕ್ಟಿವ್ ಆಗಿ ಇರಲು ಬಿಡೋದಿಲ್ಲ ಈ ಅನಾರೋಗ್ಯದ ಸಮಸ್ಯೆ. ಒಂದು 2-3 ದಿನಗಳ ಕಾಲ ರೆಸ್ಟ್ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ಜ್ವರಾದಿಗಳಾಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಈ ಆಫ್ ಹೆಡ್ಡೇಕ್ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಅಪಘಾತಗಳಾಗಿರ್ಬೋದು, ಇದು ಸ್ವಲ್ಪ ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಓಡಿಸಿ, ಕೆಲವು ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಈ ವಾರದ ಶುಭ ದಿನಕ್ಕೆ ಬರುವುದಾದರೆ ಶುಕ್ರವಾರ ಮತ್ತು ಬುಧವಾರ ಒಳ್ಳೆಯ ದಿನಗಳಾಗಿರುತ್ತೆ ನಿಮ್ಮ ಒಂದು ವ್ಯವಹಾರಕ್ಕೆ ಮತ್ತು ವೃತ್ತಿ ಬದುಕಿಗೆ ಅಂತಲೇ ಹೇಳ್ಬೋದು. ಇನ್ನು ಎಚ್ಚರಿಕೆ ವಹಿಸಿರ್ಬೇಕಂತಹ ವಾರಗಳು ಅಂತ ನೋಡಿದ್ರೆ ಶನಿವಾರ ಮತ್ತು ಮಂಗಳವಾರ, ಈ 2 ದಿನ ಮಾತ್ರ ತುಂಬ ಎಚ್ಚರಿಕೆಯಿಂದ ಇರಿ. ಏನೇ ವಾಹನ ಮತ್ತು
ಒಂದು ಪ್ರಮುಖ ಕೆಲಸ ಮಾಡಬೇಕಾದ್ರೂ ಒಂದಲ್ಲ ಎರಡು ಅಲ್ಲ 3 ಸತ ಯೋಚನೆ ಮಾಡಿಬಿಟ್ಟು ಮಾಡೋದು ತುಂಬ ಉತ್ತಮ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬಹುದು. ಇದೇ 28ನೇ ತಾರೀಕಿಗೆ, ಕೆಲವರು 21 ಮಾಡಿದ್ದಾರೆ, 28 ಮಾಡಿದ್ದಾವೆ. ಅಥವಾ ಮಹಾಲಕ್ಷ್ಮಿ ಪೂಜೆ ಪ್ರತಿ ಶುಕ್ರವಾರ ಮಾಡೋ ರೀತಿಯಲ್ಲಿ ಮಾಡಬಹುದು. ಅದೇ ರೀತಿಯಾಗಿ ಆ ಲಕ್ಷ್ಮಿಯ ಅಷ್ಟೋತ್ರ, ಲಕ್ಷ್ಮಿಯ ಸ್ತೋತ್ರ ಅಥವಾ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ, ಕೌಟುಂಬಿಕವಾಗಿರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೆಚ್ಚಿಗೆ ಒಂದಿಷ್ಟು ಅನುಕೂಲತೆ ಇದ್ದರೆ ಬಡವರಿಗೆ ಅನ್ನದಾನ ಮಾಡಿ. ಇದರಿಂದಲೂ ಕೂಡ ನಿಮ್ಮ ಕೆಲವೊಂದಿಷ್ಟು ಕಠಿಣವಾದ ಸವಾಲುಗಳು ಏನಿದೆ ಅದು ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇದಾಗಿತ್ತು ತುಲಾರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.